ಆರ್ಎಸ್ಎಸ್ ಕಾರ್ಯಚಟುವಟಿಕೆಗೆ ರಾಜ್ಯದಲ್ಲಿ ಇಲ್ಲ ಅಡೆತಡೆ. ಹೈಕೋರ್ಟ್ ಆದೇಶವನ್ನು ಕೇಸರಿ ಪಡೆ ಒಂದು ಕಡೆ ಸ್ವಾಗತ ಮಾಡ್ತಾ ಇದೆ. ಇಲ್ಲಿ ಏನು ಹೈಕೋರ್ಟ್ ಆದೇಶ ಬಂದಿದೆಯೋ ಅದು ಸರಿಯಾಗಿದೆ ಅಂತ ಹೇಳಿ ಕೇಸರಿ ಪಡೆ ಖುಷಿಯಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಸರ್ಕಾರ ಏನೇನೋ ಕುತಂತ್ರವನ್ನು ಮಾಡ್ತಾ ಇತ್ತು. ಹೇಗಾದರೂ ಮಾಡಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ಖಾಸಗಿ ಸಂಘ ಸಂಸ್ಥೆಗಳು ಎನ್ನುವ ಒಂದು ಒಕ್ಕಣೆಯೊಂದಿಗೆ ಶುರುವಾಗಿರತಕ್ಕಂಥ ಆರ್ಎಸ್ಎಸ್ ವಿರುದ್ಧದ ಈ ಸರ್ಕಾರದ ಸಮರಕ್ಕೆ ಈಗ ಒಂದು ಇಲ್ಲಿ ಬ್ರೇಕ್ ಬೀಳ್ತಾ ಇದೆ. ಇವರ ಕುತಂತ್ರಗಳಿಗೇನೆ ಕೋರ್ಟ್ನಲ್ಲೇ ಹಿನ್ನಡೆ ಆಗಿಬಿಟ್ಟಿದೆ ಇವರಿಗೆ ಅಂಥೇಳಿ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶಕ್ಕೆ ಸ್ವಾಗತ ಕೋರಿದ್ದಾರೆ ಸಿಟಿ ರವಿ. ನ್ಯಾಯಾಲಯದ ತೀರ್ಪು ಸಂವಿಧಾನಾತ್ಮಕವಾಗಿದೆ ಅಂಥೇಳಿ ಬೆಂಗಳೂರಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಲಯದ ತೀರ್ಪು ಖುಷಿ ಕೊಟ್ಟಿದೆ ಅಂತ ಶಾಸಕ ಶ್ರೀವತ್ಸ ಕೂಡ ಮಾತಾಡಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ, ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದಿಂದ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು. ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ. ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ. ಈ ರೀತಿಯಲ್ಲಿ ಸಂಘದ ಮೇಲಿನ ನಿರ್ಬಂಧ 10 ಬಾರಿ ಪ್ರಯತ್ನ ಮಾಡಿ ಏನೂ ಆಗಿಲ್ಲ. ಇವತ್ತು ಕೋರ್ಟಿನ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಯಾವುದೇ ಸಂಘಟನೆ, ಯಾವುದೇ ಸಂಘ ಸಂಸ್ಥೆ ಏನು ಅನುಮತಿ ಇಲ್ಲದೆ ಮಾಡಬಾರ್ದು, ಎಲ್ಲೂ ಏನು ಆಕ್ಟಿವಿಟಿ ಮಾಡಬಾರ್ದು ಅನ್ನುವಂಥದ್ದು ಏನು ಆದೇಶವನ್ನು ಹೊರಡಿಸಿದ್ರು, ಅದಕ್ಕೆ ತಡೆಯಾಜ್ಞೆ ಕೊಟ್ಟಿರೋದನ್ನು ಸ್ವಾಗತವನ್ನು ಮತ್ತು ಹರ್ಷವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ 4 ಸಂಸ್ಥೆಗಳ ಪರ ವಕೀಲ ಮಲ್ಲಿಕಾರ್ಜುನ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಆದೇಶವನ್ನೇ ಇವರು ಕೋರ್ಟ್ನಲ್ಲಿ ಕ್ವಶನ್ ಮಾಡಿದರು. ಈ ಥರ ಸರ್ಕಾರ ಒಂದು ಆರ್ಡರ್ ಮಾಡಿಬಿಟ್ಟಿದೆ ಆಲ್ರೆಡಿ, ಏನು ಮಾಡಬೇಕು ಸಂಘ ಸಂಸ್ಥೆಗಳು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಸಂಘ ಸಂಸ್ಥೆಗಳ ಪರವಾಗಿ ಇವರು ಕೋರ್ಟ್ನಲ್ಲಿ ಆ ಒಂದು ಆದೇಶವನ್ನು ಪ್ರಶ್ನೆ ಮಾಡಿದರು. ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 14 ಉಲ್ಲಂಘನೆ ಆಗ್ತಾ ಇದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮನುಷ್ಯನಿಗೆ ಸ್ವಾತಂತ್ರ್ಯ, ಇಂಥ ವಿಚಾರಗಳಿದೆಯಲ್ಲ, ಇಂಥ ವಿಚಾರಗಳಲ್ಲಿ ಅವನಿಗೆ ಈ ರೀತಿ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥ ಹಕ್ಕು ಸಂವಿಧಾನಾತ್ಮಕವಾಗಿ ಅವನಿಗೆ ಬಂದಿದ್ದರೆ ಅದರ ಮೇಲೆ ಸರ್ಕಾರ ಆದೇಶ ಮಾಡೋ ಮೂಲಕವಾಗಿ ವ್ಯಕ್ತಿಯೊಬ್ಬನ ಹಕ್ಕನ್ನು ಇಲ್ಲಿ ಕಸಿದುಕೊಳ್ತಾ ಇದೆ ಅಂತೇಳಿ ಕ್ವಶನ್ ಮಾಡ್ಕೊಂಡಿದ್ರು ಇವರು. ಇವತ್ತು ಹೈಕೋರ್ಟ್ನ ಪೀಠ ಇದಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ. ಸರ್ಕಾರದ ಆದೇಶ ಇದೆಯಲ್ಲ, ಯಾರಿಗೂ ಅನ್ವಯಿಸದಂತೆ ಇಲ್ಲಿ ತೀರ್ಪು ಬಂದಿದೆ. ಅರ್ಜಿದಾರರ ಪರ ವಕೀಲ ಮಲ್ಲಿಕಾರ್ಜುನ ಅವರು ಹೇಳಿದ್ದಾರೆ. ಪುನಶ್ಚೇತನ ಅಷ್ಟೇ ಅಲ್ಲ, 4 ಜನ ಬಂದಿದ್ದಾರೆ. ಒಂದು ಪುನಶ್ಚೇತನ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಇನ್ನೆರಡು ರಾಜೀವ್ ಮಲ್ಹಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು, ಒಬ್ರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಂದವರು, ಅವರು ಉಮಾ ಚವ್ಹಾಣ್ ಅಂತ ಹೇಳಿ. ಇವ್ರು 4 ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರ ಪಬ್ಲಿಕ್ ಪ್ಲೇಸಸ್, ಪಾರ್ಕ್ ಏನು ಯೂಸ್ ಮಾಡ್ತಾರೆ, ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು. ಸೊ ಹೀಗಾಗಿ ಅವ್ರು 4 ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ಕೋರ್ಟ್ ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸು. ಗೌರ್ಮೆಂಟ್ ಆರ್ಡ್ರಲ್ಲಿ ಇರೋದೇ ಹಂಗೆ, ನೀವು ಮೋರ್ ದೆನ್ ಏನದು ಅಲ್ಲ ಮೋರ್ ದೆನ್ 10 ಅಂತ ಬರ್ದಿಲ್ಲ ಅವರು. ಇಫ್ ಅನ್ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ ನಾವು ನಾಳೆ ನೀವು ಅದು ಈಗ ನಾವು 10 ಜನ ನಿಂತಿದ್ದೀವಿ. ಈಗ ನಾವು 10 ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ, ಯಾಕಂದರೆ ಇದು ರೋಡು. ಸೊ ಇದನ್ನು ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದು ಮೇಲ್ನೋಟಕ್ಕೆ